रंगसंपदा बेळगाव यांच्या वतीने 27 ते 29 मार्च दरम्यान विश्व रंगभूमी दिनानिमित्त रंगसखे 2026 पुरस्कार वितरण सोहळा आणि 3 दिवसीय नाट्योत्सव लोकमान्य रंगमंदिर येथे आयोजित करण्यात आला असल्याची माहिती अध्यक्ष डॉक्टर अरविंद कुलकर्णी यांनी दिली. मंगळवारी आयोजित पत्रकार परिषदेमध्ये ते बोलत होते. ಎಲ್ಲರಿಗೂ ನಮಸ್ಕಾರ. ರಂಗಸಂಪದ ಬೆಳಗಾವಿ ತಂಡದ ಪರವಾಗಿ ಇವತ್ತಿನ ಪತ್ರಿಕಾಗೋಷ್ಠಿಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಡಾಕ್ಟರ್ ಅರವಿಂದ್ ಕುಲಕರ್ಣಿ, ರಂಗಸಂಪದ ಅಧ್ಯಕ್ಷ, ಶ್ರೀ ಗುರುನಾಥ್ ಕುಲಕರ್ಣಿ, ಶ್ರೀ ರಾಮಚಂದ್ರ ಕಟ್ಟಿ ರಂಗಸಂಪದ ಉಪಾಧ್ಯಕ್ಷರು ಮತ್ತು ಕಾರ್ಯದರ್ಶಿ ಶ್ರೀ ಪ್ರಸಾದ್ ಕಾರಜೋಳ ಅವರು ಮತ್ತು ಸದಸ್ಯರಾದ ಶ್ರೀ ಚಿದಾನಂದ ವಾಳ್ಕೆ ಅವರು ನಾವು ಈಗ ಪತ್ರಿಕಾಗೋಷ್ಠಿಯಲ್ಲಿ ಇದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ 27 ಮಾರ್ಚ್ ವಿಶ್ವ ರಂಗಭೂಮಿ ದಿನಾಚರಣೆ ಅಂತ ಇಡೀ ಜಗತ್ತಿನಾಗ ಆಚರಣೆ ಮಾಡಲಾಗ್ತದೆ. ಯಾವ ರೀತಿ ಪ್ರತಿಯೊಂದಕ್ಕೂ ಒಂದೊಂದು ಇಂಪಾರ್ಟೆಂಟ್ ದಿವಸ ಇರ್ತಾವೆ, ಮಹತ್ವದ ದಿವಸಗಳು, ಆ ರೀತಿ ರಂಗಭೂಮಿಗೆ ಮಹತ್ವದ ದಿವಸ 27 ಮಾರ್ಚ್ ವಿಶ್ವ ರಂಗಭೂಮಿ ದಿನಾಚರಣೆ. ಇಡೀ ಜಗತ್ತಿನಾಗ ಆ ದಿವಸ ವಿವಿಧವಾದ ಕಾರ್ಯಕ್ರಮಗಳಿರ್ತಾವೆ. ಅದು ನಾಟಕ ಇರ್ಬೋದು, ಒಂದು ಯಾವುದೇ ಒಂದು ಸಭೆ ಇರ್ಬೋದು, ಅಥವಾ ಒಂದು ಕಮ್ಮಟ ಇರ್ಬೋದು, ಯಾವುದೇ ಒಂದು ಇರ್ತದೆ. ರಂಗಸಂಪದ ಬೆಳಗಾವಿ ಕೂಡ ಯಾಕಂದ್ರೆ 47 ವರ್ಷ ಮುಗಿಸಿದೆ ರಂಗಸಂಪದ ಬೆಳಗಾವಿ. 1978ರಲ್ಲಿ ಪ್ರಾರಂಭವಾಗಿ ಈಗ 47 ವರ್ಷ ಮುಗಿಸಿ 48ನೇ ವರ್ಷದ ಪದಾರ್ಪಣೆ ಮಾಡಿದೆ. ಪ್ರತಿ ವರ್ಷ 27 ಮಾರ್ಚಿಗೆ ರಂಗಸಂಪದ ಬೆಳಗಾವಿ ವಿಶ್ವ ರಂಗಭೂಮಿ ದಿನಾಚರಣೆ ಆಚರಣೆ ಮಾಡ್ತದೆ. ಅದ್ರ ಜೊತೆಗೆ ರಂಗಸಖ ಅಂತ ಒಂದು ವಿಶೇಷವಾದ ಪ್ರಶಸ್ತಿ ಕೊಡ್ತದೆ. ಒಬ್ಬರು ಒಳ್ಳೆಯ ಕಲಾವಿದ ಇರ್ಬೋದು, ತಾಂತ್ರಿಕಜ್ಞ ಇರ್ಬೋದು ಅವರಿಗೆ. ಸೊ ಈಗ ನಾವು ಪತ್ರಿಕಾಗೋಷ್ಠಿ ಕರೆದಿರೋದು ಹೇಳಲಿಕ್ಕೆ ಅಂತಂದ್ರೆ, ಈ ವರ್ಷದ ರಂಗಸಖ ಪ್ರಶಸ್ತಿ ಬೆಳಗಾವಿಯ ಕಲಾವಿದ, ನಿರ್ದೇಶಕ, ಸಿನಿಮಾ ನಟ ಶ್ರೀ ವಿನಯ್ ಕುಲಕರ್ಣಿ. ಇದರಲ್ಲಿ ಫೋಟೋ ಇದೆ ಅವ್ರದ್ದು, ಇನ್ವಿಟೇಷನ್ ಕಾರ್ಡ್ ಕೊಟ್ಟಿದ್ದೀವಿ, ಅದರಲ್ಲೂ ಇದೆ. ಶ್ರೀ ವಿನಯ್ ಕುಲಕರ್ಣಿ ಅವರಿಗೆ ರಂಗಸಖ 2026ರ ಪ್ರಶಸ್ತಿ ರಂಗಸಂಪದ ಘೋಷಣೆ ಮಾಡಿದೆ. ಇದ್ರ ಜೊತೆಗೆ ಈ ವರ್ಷದಿಂದ ನಾವು ವಿಚಾರ ಮಾಡಿದ್ದೀವಿ, ರಂಗಭೂಮಿಗೆ ಸಂಬಂಧಿಸಿದವರು ಅಷ್ಟೇ ಅಲ್ಲ, ಎಲೆಮರಿಯ ಕಾಯಿ ಅಂಥೇಳಿ ರಂಗಭೂಮಿಗೆ, ರಂಗತಂಡಕ್ಕೆ ಸಹಾಯ ಮಾಡ್ತಿರ್ತಾರೆ ಕೆಲವರು. ಈಗ ಇವನ್ನೆಲ್ಲ ಪ್ರಿಂಟ್ ಮಾಡಿ ಕೊಡ್ತಾರೆ. ಒಬ್ಬರು ಪ್ರಿಂಟರ್ ಇದ್ದಾರೆ, ರಾಜೇಂದ್ರ ಸಾಯ್ಬಣ್ಣವ್ರು ಅಂತ ಹೇಳಿ. ಅವರಿಗೂ ಕೂಡ ನಾವು ವಿಶೇಷ ಗೌರವದ ಸನ್ಮಾನ ಮಾಡ್ತಾ ಇದ್ದೀವಿ. ಮತ್ತು ಕಳೆದ 8 ವರ್ಷದಲ್ಲಿ ನಮ್ಮ ಪ್ರತಿ ರಂಗ ತಂಡಗಳಿಗೆ, ಬೇರೆ ಬೇರೆ ಕರ್ನಾಟಕದಿಂದ ಬೇರೆ ಕಡೆಗೆಲ್ಲ ರಂಗ ತಂಡ ಬರ್ತಾವ, ಅವರಿಗೆ ಉಪಹಾರ, ಊಟ ಬಹಳ ವ್ಯವಸ್ಥೆ ಒಳ್ಳೆ ಮಾಡ್ತಿರುವಂಥ ಮಂಜುನಾಥ್ ಕೆಫೆ ಅಂತಿದೆ ತಿಲಕ್ ಚೌಕದಲ್ಲಿ. ಅದರ ಮಾಲೀಕರಾದ ಶ್ರೀ ದೇವಪ್ಪ ನಾಯ್ಕ್ ಅವರು ಭೂಮಿಗೆ ಡೈರೆಕ್ಟಾಗಿ ಲಿಂಕ್ ಇರ್ಲಿಕ್ಕಿಲ್ಲ, ಆದರೆ ಒಂದು ವಿಶೇಷವಾಗಿ ಎಲೆಮರೆಕಾಯಿ ಅಂತ ಸಹಾಯ ಮಾಡ್ತಾ ಇದ್ದಾರೆ. ಅವರಿಗೆ ನಾವು ನಮ್ಮ ಕೃತಜ್ಞತೆಗಳನ್ನ ಅರ್ಪಿಸಲಿಕ್ಕೆ ಶ್ರೀ ದೇವಪ್ಪ ನಾಯ್ಕ್ ಮತ್ತು ಶ್ರೀ ರಾಜೇಂದ್ರ ಸಾಯ್ಬಣ್ಣವರ್ ಅವರಿಗೆ ಒಂದು ಗೌರವ ಸನ್ಮಾನ ಮಾಡ್ತಾ ಇದ್ದೀವಿ. ಇವೆಲ್ಲ ಕಾರ್ಯಕ್ರಮಗಳು 27 ತಾರೀಕು ಶುಕ್ರವಾರ ಸಂಜೆ 5:30ಕ್ಕೆ ಲೋಕಮಾನ್ಯ ರಂಗಮಂದಿರದಲ್ಲಿ ಪ್ರಸಿದ್ಧ ಬರಹಗಾರ, ಕಾದಂಬರಿಕಾರ, ಸಾಹಿತಿ ಮತ್ತು ಬೇಂದ್ರೆ ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ಸರ್ಜು ಕಾಟ್ಕರ್ ಅವರು ಇದರ ಅಧ್ಯಕ್ಷತೆ ವಹಿಸ್ತಾರೆ. ನಮ್ಮ ಗೌರವಾಧ್ಯಕ್ಷರಾದ ಶ್ರೀಪತಿ ಮಂಜನ್ ಬೈಲ್ ಅವರು ಉಪಸ್ಥಿತರಿರ್ತಾರೆ. ಮತ್ತು ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತೀಯ ಜೀವ ವಿಮಾ ನಿಗಮ, ಅದರ ಹಿರಿಯ ವಿಭಾಗಾಧಿಕಾರಿಗಳಾದ ಶ್ರೀ BP ರವಿ ಅವರು ಉಪಸ್ಥಿತರಿರ್ತಾರೆ. 5:30ರಿಂದ 6:30ವರೆಗೆ ವಿಶ್ವ ರಂಗಭೂಮಿ ದಿನಾಚರಣೆ, ರಂಗಸಖ ಪ್ರಶಸ್ತಿ, ವಿಶೇಷ ಗೌರವ ಸನ್ಮಾನ ಇವೆಲ್ಲ ಮಾಡಿದ ಮೇಲೆ 6:30ರಿಂದ ಕಾಜಾಣ ಅಂತೇಳಿ ಬೆಂಗಳೂರು ತಂಡ ಬರ್ತಾ ಇದೆ. ಅವರು ಒಂದು ಏಕ ವ್ಯಕ್ತಿ ಪ್ರದರ್ಶನ, ಪುರಾಣದಲ್ಲಿ ಬಾಲ್ಯ ಪಾತ್ರಗಳು, ಅದು ನಚಿಕೇತ ಇರ್ಬೋದು, ಅಷ್ಟಾವಕ್ರ ಇರ್ಬೋದು, ಪ್ರಹ್ಲಾದ ಇರ್ಬೋದು, ಧ್ರುವ ಇರ್ಬೋದು ಮತ್ತು ಬಾಲಶಂಕರಾಚಾರ್ಯ, ಈ 5 ಪಾತ್ರಗಳದ್ದು ಒಬ್ಬ ಏಕ ವ್ಯಕ್ತಿ ಪ್ರದರ್ಶನ. ಒಂದು ಮ್ಯಾಟ್ರಿಕ್ ಹುಡುಗ, ಅವನು SSLC ಹುಡುಗ, ಸಹೃದಯ ಅಂತ ಹುಡುಗನ ಹೆಸರು. ಅವನು ಏಕ ವ್ಯಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾನೆ 1.5 ಗಂಟೆ ಒಬ್ಬನೇ. ಸೊ ಅದು ಪಂಚಗವ್ಯ ಅಂತ ಹೇಳಿ 27ನೇ ತಾರೀಕಿಗೆ ನಮ್ಮದು ಕಾರ್ಯಕ್ರಮ ಆದಮೇಲೆ ಆ ನಾಟಕ ಇದೆ. ಮರುದಿವಸ 28ಕ್ಕೆ ರಂಗಸಂಪದ ತಂಡದ ಬೆಳಗಾವಿಯವರೇ ಆದ ಖ್ಯಾತ ಸಾಹಿತಿ ಶ್ರೀ LS ಶಾಸ್ತ್ರಿ ಅವರ ಬರೆದ ನಾಟಕ ಭಾನುಮತಿ, ದುರ್ಯೋಧನನ ಹೆಂಡತಿ. ಆಕೆ ಪಾತ್ರದ ಬಗ್ಗೆ ಬಹಳ ನಾಟಕಗಳು ಎಲ್ಲೂ ಮಾಡಿಲ್ಲ ಇಡೀ ಭಾರತದಲ್ಲಿ. ಅವ್ರು ಬರ್ದಾರ, ವಿಶೇಷವಾಗಿ ಅದನ್ನು ನಾವು ತಗೊಂಡಿದ್ದೀವಿ. ದುರ್ಯೋಧನ ಹೆಂಡತಿ ಒಂದು ಉಪೇಕ್ಷಿತೆ ಅಂತ ಹೇಳ್ತೀವಿ, ಆಕಿನ ಯಾರು ಮಹಾಭಾರತದಾಗ ಎಲ್ಲೂ ಮೆನ್ಷನ್ ಮಾಡಿಲ್ಲ, 1-2 ಕಡೆ ಅಷ್ಟೇ ಬಿಟ್ಟರೆ. ಸೊ ಆಕಿ ಮೇಲೆ ಒಂದು ಕೇಂದ್ರೀಕೃತವಾದ ಒಂದು ನಾಟಕ ಭಾನುಮತಿ. ಅದು ಶುಕ್ರವಾರ 28 ತಾರೀಕು ಸಂಜೆ ಸರಿಯಾಗಿ 6:30ಕ್ಕೆ. ಅದರ ನಿರ್ದೇಶನ ನಾನು ಡಾಕ್ಟರ್ ಅರವಿಂದ್ ಕುಲಕರ್ಣಿ ಮಾಡ್ತಾ ಇದ್ದೀನಿ. ಕೊನೆಯ ದಿನ 29ಕ್ಕೆ, ಚೈತ್ರ ನಾಟಕೋತ್ಸವದ ಕೊನೆಯ ದಿನ 29ಕ್ಕೆ ಡುಂಡಿರಾಜವರು ಬರ್ತಾ ಇದ್ದಾರೆ. ಖ್ಯಾತ ಹನಿಗವನ ಸಾಮ್ರಾಟ, ಚುಟುಕು ಸಾಮ್ರಾಟ ಅಂತ ಹೇಳ್ತೀವಿ ಅವರಿಗೆ. ಅವರು ಬರ್ತಾ ಇದ್ದಾರೆ. ಯಾಕಂದರೆ ಅವರ ಬರೆದ ನಾಟಕ ಪುಕ್ಕಟೆ ಸಲಹೆ
ಪಕ್ಕ ಹಾಸ್ಯ ನಾಟಕ ಈಗಾಗಲೇ ಪ್ರದರ್ಶನಗೊಂಡದ. ಅದು ರವಿವಾರ ದಿವಸ ಸಂಜೆ 6:30 ಮಾಡ್ತಾ ಇದ್ದೀವಿ. ಅದಕ್ಕಿಂತ ಮೊದಲು 6 ಗಂಟೆಗೆ ಡುಂಡಿರಾವ್ಜಿಯವ್ರ ಜೊತೆ ಅವರ ಹನಿಗವನಗಳು, ಹೊಸ ಹನಿಗವನಗಳು ಮತ್ತು ಅವ್ರ ಜೊತೆ ಸಂವಾದ ಈ ಕಾರ್ಯಕ್ರಮ ಇದೆ. 3 ದಿವಸ ಚೈತ್ರ ನಾಟಕೋತ್ಸವ ರಂಗ ಸಂಪದ ಬೆಳಗಾವಿ ತಂಡದ್ದು, ಲೋಕಮಾನ್ಯ ರಂಗ ಕೋನವಾಳಗಲ್ಲಿ ಬೆಳಗಾವಿ. ಸೊ ಈ 3 ದಿನಗಳ ಚಟುವಟಿಕೆಗಳಿಗೆ ದಯವಿಟ್ಟು ಎಲ್ಲರೂ ಬರಬೇಕು ಅಂತ ನಿಮ್ಮ ಮುಖಾಂತರ ನಾ ಕೇಳ್ಕೊತಾ ಇದ್ದೀನಿ. ಪತ್ರಿಕಾ ಮತ್ತು ಎಲ್ಲ ಮಾಧ್ಯಮದವರು ದಯವಿಟ್ಟು ಇದಕ್ಕೆ ಹೆಚ್ಚಿನ ಒಂದು ಪಬ್ಲಿಸಿಟಿ ಕೊಡ್ರಿ. ರಂಗಭೂಮಿ ಇವತ್ತು ಬೇರೆ ಬೇರೆ ಕಡೆ ಬೇರೆ ಬೇರೆ ಕಾರ್ಯಕ್ರಮ ನಡೀತಾ ಇದ್ದಾವೆ. ಆದರೆ ಉತ್ತರ ಕರ್ನಾಟಕದಲ್ಲಿ ರಂಗ ಸಂಪದ ಬೆಳಗಾವಿ ಸತತವಾಗಿ 47 ವರ್ಷ ರಂಗ ಚಟುವಟಿಕೆ ಮಾಡ್ತಿರೋದು ಒಂದೇ ತಂಡ, ರಂಗ ಸಂಪದ ಬೆಳಗಾವಿ. ಇದಕ್ಕೆ ಪ್ರೋತ್ಸಾಹ ಕೊಡ್ರಿ. ನಮಸ್ಕಾರ, ಧನ್ಯವಾದಗಳು ನಿಮ್ಮೆಲ್ಲರಿಗೆ. या पत्रकार परिषदेला गुरुनाथ कुलकर्णी, रामचंद्र कट्टी, प्रसाद कारजोळ आदी मान्यवर उपस्थित होते. विनोद कोलकार, KMM मराठी, बेळगाव. जले दीप अंगना में होगी रोशन दुनिया, पलकों तले छा जाए चांद तारों का साया, रंगोली में खिले रंग खुशियों के भी तराने, तन मन झिलमिल जाए हर पल होंगे सुहाने, ये अटूट बंधन खिले हर आशियाना, रंग वस्त्रों का खजाना, मन भाए आराधना. आराधना, मारुति गली, बेलगाम. मन भाए आराधना.